ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿರುವ ಬೆನ್ನಲ್ಲೇ ಬಿಜೆಪಿಯಲ್ಲಿಯೂ ಬದಲಾವಣೆಯ ಚರ್ಚೆ ಜೋರಾಗಿದೆ. ಬಿಜೆಪಿ ರಾಜ್ಯಾಧ್ಯಕ್ಷ ಹಾಗೂ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕೆಂದು ವರಿಷ್ಠರನ್ನು ಭೇಟಿ ಮಾಡಲು ಟೀಮ್ ಒಂದು ಸಜ್ಜಾಗಿದೆ. ಹಾಗಿದ್ದರೆ ಬಿಜೆಪಿಯಲ್ಲಿನ ಬದಲಾವಣೆ ಚರ್ಚೆ ಏನು ಅಂತೀರಾ? ಈ ಸ್ಟೋರಿ ನೋಡಿ. ಬಿಜೆಪಿಯಲ್ಲೂ ಜೋರಾಯಿತು ಬದಲಾವಣೆಯ ಚರ್ಚೆ. ರಾಜ್ಯಾಧ್ಯಕ್ಷರ ಜೊತೆ ಜಿಲ್ಲಾಧ್ಯಕ್ಷ ಬದಲಾವಣೆಗೂ ರೆಬಲ್ಸ್ ಟೀಮ್ ಪಟ್ಟು. ಡಿಸೆಂಬರ್ 1 ಅಥವಾ 2ರಂದು ವರಿಷ್ಠರನ್ನ ಭೇಟಿ ಮಾಡಲು ದೆಹಲಿಗೆ ತೆರಳಲಿರುವ ಟೀಮ್. ಕಾಂಗ್ರೆಸ್ ಸರ್ಕಾರ 2.5 ವರ್ಷ ಪೂರೈಸಿದ ಬೆನ್ನಲ್ಲೇ ಸಿಎಂ ಬದಲಾವಣೆಯ ಚರ್ಚೆ ಜೋರಾಗಿದ್ದು, ಸಿಎಂ ಬದಲಾಗ್ತಾರೋ ಇಲ್ಲವೋ ಎಂಬ ಪ್ರಶ್ನೆ ಮೂಡುವಂತೆ ಮಾಡಿದೆ. ಇದರ ಜೊತೆ ಬಿಜೆಪಿಯಲ್ಲೂ ಬದಲಾವಣೆಯ ಚರ್ಚೆ ಜೋರಾಗಿದ್ದು, ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ದಾವಣಗೆರೆ ಬಿಜೆಪಿ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಅವರನ್ನ ಬದಲಾವಣೆ ಮಾಡುವಂತೆ ರೆಬಲ್ಸ್ ಟೀಮ್ ಪಟ್ಟು ಹಿಡಿದಿದೆ. ಹೌದು, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಸೋಲಿನ ಬಳಿಕ ರೆಬಲ್ಸ್ ಟೀಮ್ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ದಾವಣಗೆರೆ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಅವರನ್ನ ಬದಲಾವಣೆ ಮಾಡುವಂತೆ ಪಟ್ಟು ಹಿಡಿದಿದೆ. ಈ ವಿಚಾರಕ್ಕೆ ಸಂಬಂಧಿಸಿದಂತೆ ರಾಷ್ಟ್ರೀಯ ನಾಯಕರನ್ನ ಕೂಡ ರೆಬಲ್ಸ್ ಟೀಮ್ ಭೇಟಿ ಮಾಡಿ ಬಂದಿತ್ತು. ಆದರೂ ಕೂಡ ರಾಜ್ಯಾಧ್ಯಕ್ಷರು ಹಾಗೂ ಜಿಲ್ಲಾಧ್ಯಕ್ಷ ಬದಲಾವಣೆ ಆಗಿರಲಿಲ್ಲ. ಇದರ ಬೆನ್ನಲ್ಲೇ ಇದೀಗ ಮತ್ತೆ ಬೆಂಗಳೂರಿನಲ್ಲಿ ಮಾಜಿ ಸಚಿವ ಕುಮಾರ್ ಬಂಗಾರಪ್ಪ ಅವರ ನಿವಾಸದಲ್ಲಿ ಸಭೆ ನಡೆಸಿದ ರೆಬಲ್ಸ್ ಟೀಮ್ ರಾಜ್ಯಾಧ್ಯಕ್ಷ ಬದಲಾವಣೆಯ ಜೊತೆಗೆ ಜಿಲ್ಲಾಧ್ಯಕ್ಷರ ಬದಲಾವಣೆ ಮಾಡಬೇಕೆಂದು ಡಿಸೆಂಬರ್ 1 ಅಥವಾ 2ರಂದು ಮತ್ತೆ ದೆಹಲಿಗೆ ತೆರಳಿ ವರಿಷ್ಠರನ್ನ ಭೇಟಿ ಮಾಡಲು ಸಜ್ಜಾಗಿದೆ. ಇಲ್ಲ, ನಾವು ಪ್ರತಿ ಬಾರಿ ನಾವೆಲ್ಲ ಪ್ರಮುಖರು ಸೇರ್ತಾ ಇರ್ತೇವೆ. ಬೆಂಗಳೂರಲ್ಲಿ ಬುಧವಾರ, ಗುರುವಾರ, ಶುಕ್ರವಾರ ಕಮಿಟಿ ಮೀಟಿಂಗ್ ಇರುತ್ತೆ. ಕಮಿಟಿ ಮೀಟಿಂಗ್ ಹೋದಂಥ ಸಂದರ್ಭದಲ್ಲಿ ಎಲ್ಲ ಒಟ್ಟಿಗೆ ಸೇರ್ತೀವಿ. ಆದರೆ ದಾವಣಗೆರೆ ಜಿಲ್ಲೆಯ ಭಾಳಷ್ಟು ಪ್ರಮುಖರು ಯಾವುದೇ ಬದಲಾವಣೆ ಆಗಲಿಲ್ಲ, ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ, ಜಿಲ್ಲಾಧ್ಯಕ್ಷರ ಬದಲಾವಣೆ ಆಗಲಿಲ್ಲ ಅಂಥೇಳಿ ಅವರು ನಮ್ಮೆಲ್ಲರ ಮೇಲೆ ಒತ್ತಡ ತಂದರು. ಎಲ್ಲ ಕಾರ್ಯಕರ್ತರ ಒತ್ತಡದಂತೆ ಪತ್ರಿಕೆಯಲ್ಲಿ ಬಂದಿದೆ. ದೆಹಲಿಗೂ ಕಾರ್ಯಕರ್ತರ ಒತ್ತಡಕ್ಕೆ, ನಮ್ಮ ಜಿಲ್ಲೆಯ ಎಲ್ಲ ಮುಖಂಡರ ಒತ್ತಡಕ್ಕೆ ದೆಹಲಿಗೆ ಹೋಗಿ ಮತ್ತೆ ರಾಷ್ಟ್ರೀಯ ನಾಯಕರಿಗೆ ನಮ್ಮ ಅಳಲನ್ನು ತೋಡ್ಕೊಳ್ಬೇಕು ಅಂತಕ್ಕಂಥ ತೀರ್ಮಾನ ಆಯಿತು. ಯಾವಾಗೂ ಇದೆ. ಹೌದು, ಎಲ್ಲ ಒಂದೇ. ಹೌದು, ನಾವೇನು ಪ್ರಾರಂಭ ದಿನದಿಂದ ನಮ್ಮ ಹೋರಾಟ ಏನಿತ್ತು ಆ ನಿಲುವಿನಲ್ಲಿ ಯಾವುದೇ ಬದಲಾವಣೆ ಇಲ್ಲ. ಅದೇ 1ನೇ ತಾರೀಕು 2ನೇ ತಾರೀಕು ಡಿಸೆಂಬರ್ 1 or 2 ಹೋಗ್ತಾಯಿದ್ದೀವಿ. ಆದರೆ ಸತ್ಯ ಒಂದಲ್ಲ ಒಂದಿನ ಹೊರಗೆ ಬರುತ್ತೆ. ಪಕ್ಷ ಆದರೂ ಕೆಲಸ ಮಾಡಿದವ್ರಿಗೆ ಶಿಕ್ಷೆ ಆಗತ್ತೆ, ತಡ ಆಗ್ಬೋದು ಅಷ್ಟೇ, ಶಿಕ್ಷೆ ಆಗತ್ತೆ ಅನ್ನೋ ವಿಶ್ವಾಸ ಇದೆ. ಸತ್ಯಕ್ಕೆ ಜಯ ಇದೆ. ಮತ್ತೊಂದೆಡೆ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಜಿಲ್ಲಾಧ್ಯಕ್ಷ ರಾಜಶೇಖರ್ ನಾಗಪ್ಪ ಪರ ಮಾಜಿ ಸಚಿವ ರೇಣುಕಾಚಾರ್ಯ ನೇತೃತ್ವದ ಲಗಾನ್ ಟೀಮ್ ವಿಜಯೇಂದ್ರ ಹಾಗೂ ರಾಜಶೇಖರ್ ನಾಗಪ್ಪ ಪರ ಬ್ಯಾಟಿಂಗ್ ಮಾಡುತ್ತಿದೆ. ಅಷ್ಟೇ ಅಲ್ಲದೆ ದೆಹಲಿಗೆ ತೆರಳಿ ವರಿಷ್ಠರನ್ನ ಕೂಡ ಭೇಟಿ ಮಾಡಿ ಬಂದಿದ್ದು, ಯಾವುದೇ ಕಾರಣಕ್ಕೂ ರಾಜ್ಯಾಧ್ಯಕ್ಷ ಬದಲಾವಣೆ ಆಗುವುದಿಲ್ಲ. ಅಷ್ಟೇ ಅಲ್ಲದೆ ರೆಬಲ್ಸ್ ಟೀಮ್ ದೆಹಲಿಗೆ ಹೋಗಿ ವರಿಷ್ಠರನ್ನ ಭೇಟಿ ಮಾಡಲಿ, ನಮ್ಮದೇನು ಅಭ್ಯಂತರ ಇಲ್ಲ ಅಂತ ರೆಬಲ್ಸ್ ಟೀಮ್ಗೆ ಟಾಂಗ್ ನೀಡಿದೆ. ಭಾಳ ಸಂತೋಷ. ನನಗೆ ನಗು ಬರ್ತಾ ಇದೆ. ಅದನ್ನು ನಗಬೇಕು ಅಳ್ಬೇಕಂತ ಗೊತ್ತಾಗ್ತಾಯಿಲ್ಲ. ಕಳೆದ 1.5 ವರ್ಷದಿಂದ ಅವ್ರು ಇದೇ ಬೇಡಿಕೆ ಇಡ್ತಾನೆ ಆದರೆ ನಾವು ಹೇಳ್ತಿದ್ದೀವಿ, ಯಾರು ಅವ್ರ ಹೆಸರು ಹೇಳಲ್ಲ, ಆತ್ಮಲೋಕನ ಮಾಡ್ಕೊಳ್ಬೇಕು. ಈ ಹಿಂದೆ 2013 ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಕೇಳ್ದೆ ರಾತ್ರಿ ಹುಡುಗಿದ್ರು. ಈಗ ಭಾಳ ಪಕ್ಷದ ತತ್ವ, ಸಿದ್ಧಾಂತ, ನಿಷ್ಠೆ ಎಲ್ಲೋಗಿತ್ತಪ್ಪ? 2013ಗೆ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಆಗ್ಬೇಕಂತಿತ್ತು. ನಾವೆಲ್ಲ ಆತ್ಮಸಾಕ್ಷಿಗೆಲ್ಲ ಕೆಲಸ ಮಾಡಿದ್ದೀವಿ. ನೋಡಿ, ನಾವು ಯಾಕೆ ಮಾತಾಡ್ತಲ್ಲ ಅಂದರೆ, ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿಯವರು, ಮಾಜಿ ಮುಖ್ಯಮಂತ್ರಿಗಳು ಇವರು ಸದಾನಂದ ಗೌಡರು, ನಮ್ಮ ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಅವರು, ಯಡಿಯೂರಪ್ಪನವರು, ಪಕ್ಷದ ರಾಷ್ಟ್ರೀಯ ಮತ್ತು ರಾಜ್ಯದ ನಾಯಕರು ನಮಗೆ ಸೂಚನೆ ಕೊಡಿದ್ರೆ. ಹಾಗಾಗಿ ನಾವು ಮಾತಾಡ್ತಾ ಇಲ್ಲ, ನಮ್ಮ ದೌರ್ಬಲ್ಯ ಅಂತ ತಿಳ್ಕೊಬೇಡ್ರಿ. ನಾವು ಹೇಳ್ತಿದ್ದೀವಿ, ರಾಜ್ಯದ ಅಧ್ಯಕ್ಷರಿರ್ಬೋದು, ಜಿಲ್ಲಾಧ್ಯಕ್ಷ ಬದಲಾವಣೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಜಿಲ್ಲೆಯಲ್ಲಿ ಜಿಲ್ಲಾಧ್ಯಕ್ಷರು ಭಾಳ ಒಳ್ಳೆಯ ಕೆಲಸ ಮಾಡ್ತಾರೆ ಸಂಘಟನಾತ್ಮಕವಾಗಿ. ರಾಜ್ಯದ ಅಧ್ಯಕ್ಷ ವಿಜಯೇಂದ್ರ ಆದಮೇಲೆ ಪಕ್ಷಕ್ಕೆ ಒಂದು ಹೊಸ ಉರುಪು ಬಂದಿದೆ.
ಯಡಿಯೂರಪ್ಪನವ್ರು ಯಾವ ರೀತಿ ಹೋರಾಟ ಮನೋಭಾವನೆ ಇತ್ತು ರೈತರ ಪರವಾಗಿ, ಅದೇ ದೃಷ್ಟಿಯಲ್ಲಿ ಯಡಿಯೂರಪ್ಪನವ್ರು ಯಾವ ರೀತಿ ನೋಡ್ತಾ ಇದ್ರು, ರಾಜ್ಯದ ಜನ, ಯುವಕರು, ರೈತ ಬಂಧುಗಳು, ಎಲ್ಲ ವರ್ಗದವರು ಒಪ್ಪಿದಂಥ ಒಬ್ಬ ಯುವಕನ ನಮ್ಮ ರಾಷ್ಟ್ರೀಯ ನಾಯಕರು ಮಾಡಿದ್ದಾರೆ. ನರೇಂದ್ರ ಮೋದಿ, ಅಮಿತ್ ಶಾ, ನಡ್ಡಾ, ಸಂತೋಷಿ. ನಮಗೆ ವಿಶ್ವಾಸ ಇದೆ ರಾಜ್ಯದ ಅಧ್ಯಕ್ಷರ ಆಯ್ಕೆ ಸೂಕ್ತ ಮಾಡಿದರೆ ಅವರು ಮುಂದುವರಿಸ್ತಾರೆ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ. ಜಿಲ್ಲಾಧ್ಯಕ್ಷರು ಮುಂದುವರಿತಿದ್ರೆ ಅಗಲ್ಗನ್ಸ್ ಕಾಣಲಿ. ನಮಗೂ ಆಯಿತು, ನೀವು ಡೆಲ್ಲಿಗೆ ಹೋಗ್ರಿ, ಮತ್ತೊಂದು ಹೋಗ್ರಿ, ನಾವು ಲೋಕಸಭೆ ಚುನಾವಣೆ ಸೋಲಿಗೆ ಏನು ಕಾರಣ ನಾವು ಎಲ್ಲವೂ ಸುದೀರ್ಘ ಹೇಳಲ್ಲ. ನಾವು ವರಿಷ್ಠರ ಗಮನಕ್ಕೆ ಏನು ತರಬೇಕಂತ ತಂದಿದ್ವಿ ನಾವೆಲ್ಲರೂ ಸೇರಿ. ಒಟ್ಟಿನಲ್ಲಿ ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆ ಚರ್ಚೆ ಜೋರಾಗಿದ್ದರೆ, ಇತ್ತ ಬಿಜೆಪಿಯಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆಯ ಚರ್ಚೆ ಜೋರಾಗಿದ್ದು, ಮುಂದೆ ಇದು ಯಾವ ಹಂತಕ್ಕೆ ಹೋಗಿ ತಲುಪಲಿದೆ ಎಂಬುದನ್ನು ಕಾದು ನೋಡಬೇಕಿದೆ.